ಪ್ರದೀಪ್ ಅಂದ್ಬಿಟ್ಟು. ಮಹೇಶ್ ಅವರೇ, ಚೆನ್ನಾಗಿದೆಯಲ್ಲ, ಏನು ಬಳಸ್ತಾ ಇದ್ದೀವಿ ಇದಕ್ಕೆ? ಇದು ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಆರ್ಗ್ಯಾನಿಕ್ ಮಾಡಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇದೆ ಆರ್ಗ್ಯಾನಿಕ್ ಮಾಡಿ, ಒಂದ್ಸಲ ನಾವು ಟ್ರೈ ಮಾಡಿಲ್ಲ, ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಇದನ್ನು ನಂಬಿಕೆ ಇಟ್ಟು ಮಾಡಿದ್ವು. ಇದು ಒಂದು ಸೆಟ್ ಕೊಟ್ಟರು, ಒಂದು ಸೆಟ್ಟಲ್ಲಿ ಮಾಡಿದಾಗ ಇಂಪ್ರೂವ್ ಆಯಿತು. ಇನ್ನೊಂದು ಸೆಟ್ ತಗೊಬಂದೆ, ಮಾಡಿದ್ದೀನಿ, ಚೆನ್ನಾಗಿದೆ. ಎಷ್ಟು ದಿನ ಆಗೈತೆ ಇದಕ್ಕೆ? ರಿಸಲ್ಟ್ ನೋಡಿ ಹೆಂಗಿದೆ, ಇವಾಗ ಒಂದು 45 ದಿನ ಆಗಿದೆ. ಇದು ಯಾವುದು? ಇದು ನೆಟ್ ಸರ್ಪು. ಬಯೋನ್ ಅಂತಿದ್ದೇನು, ಚೆನ್ನಾಗಿ ಕೆಲಸ ಮಾಡುತ್ತೆ. ಕೆಲಸ ಮಾಡುತ್ತೆ. ರಿಸಲ್ಟ್ ಬಂದಿದೆ, ಇಲ್ಲೇ ನೋಡಿ. ಇದೀಗ ಗಿಡಕ್ಕೆ ನೀವು ನರ್ಸರಿ ತಂದ್ರೋ ಇಲ್ಲ ಬೀಜ ಹಾಕಿದ್ರೋ? ನರ್ಸರಿ ತಂದಿದ್ದು ಬೀಜ. ಮೊದಲೇನಾರು ಮಾಡಿದ್ರ ನೀವು? ಇಲ್ಲ, ಮೊದಲೇನೋ ಇದೇ ಫಸ್ಟ್ ಮಾಡಿರೋದು. ಇದೇ ಫಸ್ಟ್ ಮಾಡಿದ್ದು. ಈಗ ನಿಮ್ಮ ಪ್ರಕಾರ ಇದು ಗೊಬ್ಬರ ಕೆಲಸ ಮಾಡುತ್ತೆ ಅಂತ? ಕೆಲಸ ಮಾಡುತ್ತೆ ಅಂದ್ರೆ, ಆಮೇಲೆ ಮಾಮೂಲಿ ಅಂಗಡಿ ಗೊಬ್ಬರನೂ ಹಾಕಿದ್ದೀವಿ. ಅದೊಂದು 20% ಬಳಸಿದ್ರೆ ಇದೊಂದು 80% ಬಳಸಿದ್ದೀವಿ. 20% ಗೊಬ್ಬರ ಬೆಳೆಸಿದ್ದೀರಾ, ಇನ್ನು 80% ಇದು ಬೆಳೆಸಿದ್ರೆ. ಔಷಧಿ ಎಲ್ಲ ಸ್ಪ್ರೇ ಒಂದು 2 ಸಲ ಇದು ಮಾಡಿದ್ದೀವಿ. ಮಾಮೂಲಿ ಇಂಗ್ಲೀಷ್ ಔಷಧಿ ಒಂದು 2 ಸಲ ಮಾಡಿದ್ದೀವಿ. ಇದು ಕ್ವಾಲಿಟಿ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಇಲ್ಲ ರಿಸಲ್ಟ್ ಬಂದಿದೆ ಅಂದ್ರೆ ಕ್ವಾಲಿಟಿ ಇದ್ದೇ ಇರ್ತದೆ. ಇಲ್ಲ ನೀವು 20% ಬೆಳೆಸಿರೋದ್ರಿಂದ 20% ಇದೆ ಹಿಂಗೆ ಬಂತು ಅಂತ ಏನಾದ್ರು ನಿಮ್ಮ ಮನಸ್ಸು ಅನಿಸಿರೋದು? ಪ್ಲಸ್ ಆಗಿದ್ರು ಆಗಿರ್ಬೋದು, ಇಲ್ಲ ಮೈನಸ್ ಆಗಿ ಇದರಲ್ಲೇ ಪ್ಲಸ್ ಆಗಿದ್ರು ಆಗಿರ್ಬೋದು. ಅಲ್ಲ, ಒಟ್ಟು ಒಂದು ರಿಸಲ್ಟ್ ಆಗಿ ಬಂದರೆ ಯಾವ್ದು ಬರುತ್ತೆ? ಯಾವ್ದು ಬಂದರೆ ಇದು ಪರವಾಗಿಲ್ಲ, ಒಂದು 80% ಇದೆ, ಪರವಾಗಿಲ್ಲ ಅನ್ಕೋ. ಈ ಚೊಟ್ರು ಗಿಟ್ರು ಏನು ಕಾಣ್ತಾ ಇಲ್ಲ ನಿಮ್ಮಲ್ಲಿ? ನಮ್ಮಲ್ಲೆಲ್ಲ ತುಂಬ ಚೊಟ್ರು ಐತೆ, ಅದಕ್ಕೆ. ಇದೆಲ್ಲ ನೀಟಾಗಿ ಬಂದಿದೆ. ನಮ್ಮ ಫ್ರೆಂಡು ಹೇಳಿದ್ರು, ಅವ್ರ ಮಾತನ್ನ ನಂಬಿಕೆ ಇಟ್ಟು ಮಾಡಿದ್ವು. ಆಮೇಲೆ ನಾನೇ ನೆಗ್ಲೆಕ್ಟ್ ಮಾಡ್ಬಿಟ್ಟಿದೆ ಅದೆಲ್ಲ ಫೇಕು ಅಂತ. ಪರವಾಗಿಲ್ಲ, ರಿಸಲ್ಟ್ ಬಂದಿದೆ, ಮಾಡ್ಬೋದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ನೀವು? ಇದೇ ಫಸ್ಟ್ ಮಾಡಿರೋದು. ಮೊದಲೆಲ್ಲ ಗೊತ್ತಿತ್ತು ಏನಾರ ಇದ್ರ ಬಗ್ಗೆ? ಅಂದರೆ ಗೊತ್ತಿತ್ತು, ಹೇಳ್ತಿದ್ರು, ನಂಬ್ತಿರ್ಲಿಲ್ಲ. ಎಷ್ಟು ಸತಿ ಸತಾಯಿಸಿದ್ರಿ ಅವ್ರಿಗೆ? ಹೋದ ವರ್ಷ ಮಾದೇ ಮಾಡ್ದಾರ ಕೊಡ್ತೀನಿ ಅಂತಂದಿದ್ರು, ಇಸ್ಕೊಳ್ಳಿಲ್ಲ. ಕೊನೆಗೆ ಪರವಾಗಿಲ್ಲ, ಇಸ್ಕೊಂಡು ಮಾಡಿದ್ವಿ. ಬೆಟರ್, ಪರವಾಗಿಲ್ಲ, ಮಾಡ್ಬೋದು. ಇನ್ಯಾರಾದ್ರೂ ರೈತರು ಮಾಡೋದಿದ್ರೆ ಮಾಡಿ, ಏನು ತೊಂದರೆ ಇಲ್ಲ. ಇದು 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 ಎಷ್ಟು ಎಕರೆ ಐತೆ ನೀವು ಮಾಡಿರೋದು? ಇದು ನಮ್ಮದು 3/4 ಎಕರೆ, ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತದೆ. 3/4 ಎಕರೆ ಬರುತ್ತೆ. ನಿಮ್ಮ ಪ್ರಕಾರ ಏನು ಇಳುವರಿ ಬರ್ಬೋದು ಅಂತ ಹೇಳಿದಾರೆ ಜನ? ಒಂದು 15 ಟನ್ ಗಂಟ ಟಾರ್ಗೆಟ್ ಕಟ್ಟವ್ರೆ. ಅದ್ರ ಮೇಲೆ ಬಂದ್ರು ಫಸ್ಟ್ ಕಾಯಿ 15 ಟನ್ ಬರುತ್ತೆ. ಸೆಕೆಂಡ್ ಒಂದು 10 ಬರ್ತದೆ, 10 ಬರೋದು ಒಂದು 5-6 ಬರ್ತದೆ. ಕಟಿಂಗ್ ಮಾಡಿದ್ಮೇಲೆ ಬನ್ನಿ, ಇನ್ನೊಂದ್ಸಲ ವಿಡಿಯೋ ಮಾಡ್ಕೊಳ್ಳೋ, ಅವಾಗ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಒಟ್ಟಲ್ಲಿ ನಿಮ್ಮ ಮಾದರಿಯಾಗಿ, ಒಟ್ಟಲ್ಲಿ ನಿಮ್ಮ ಪ್ರಕಾರ ಇದು ನೆಟ್ ಸರ್ಪಿಂದ ಇದು ಬಂದಿದೆ ಅಂತ? ಹಾಂ, ಹೌದು ಸರ್, ಒಳ್ಳೇದಾಯ್ತು. ಚೆನ್ನಾಗಿ ಬೆಳೀರಿ, ಕರೆ ನಮ್ಗೊಂದು ಹಣ್ಣು ಕೊಡಿ. ಒಂದಿಲ್ಲದವ್ರು ಕುಕ್ಕೇನ ಕುಯ್ಕ ಹೋಗಿ. ಆಯ್ತು, ನಮ್ಮ ಜನಕ್ಕೆಲ್ಲ ಮಾಡಲಿ ಅಂತ ಹೇಳಿ. ರಿಸಲ್ಟ್ ಇದ್ರೆ ಮಾತ್ರ ಹೇಳಿ, ಸುಳ್ಳು ಹೇಳಿ ಅವ್ರನ್ನ ಹಾಳು ಮಾಡಕ್ ನಮ್ಗೆ ಇಷ್ಟ ಇಲ್ಲ. ರಿಸಲ್ಟ್ ಇದೆ, ನಾನು ಆದಷ್ಟು ಅಡ್ವೈಸ್ ಗೊತ್ತಾ, ನಾನು ಈಗ ಇದಕ್ಕೆ ನಿಮ್ ಹೇಳ್ಬಿಟ್ಟೆ ಮಾಡ್ತೀನಿ. ಸುಮ್ಮನೆ ಇದ್ರ ಕನ್ಫ್ಯೂಸ್ ಆಗ್ಬಾರ್ದು ಜನ. ಈಗ ಗೊಬ್ಬರದ ಅಂಗಡಿ ತಗೊಂಡು ಸುಡ್ತಾ ಇದೀವಿ, ಆತರ ಬೇಡ. ನಿಮ್ಗೆ ರಿಸಲ್ಟ್ ಬಂದ್ರೆ ಚೆನ್ನಾಗದೆ ಅಂದ್ರೆ ಮಾತ್ರ. ಅಮೌಂಟ್ ಅಲ್ಲೂ ಪರವಾಗಿಲ್ಲ. ಬೇರೆ ನಾವು ಗೊಬ್ಬರದ ಅಂಗಡಿ ಒಳಗೆಲ್ಲ ಹೋಗಿ ತಗೊಂಡ್ರೆ 50,000 ಆಗಬಂದು, ಇದೊಂದು 25,000 ಹಂಗೆಲ್ಲ ಸ್ವಲ್ಪ ಕಂಪ್ಲೀಟ್ ಆಗುತ್ತೆ, ದುಡ್ಡು ಸೇವ್ ಆಯ್ತದೆ. ಪ್ಯಾಕೇಜ್ ಎಷ್ಟು ಬೀಳ್ತು? ಒಂದು ಪ್ಯಾಕೇಜ್ಗೆ ನಮ್ಮ ಫ್ರೆಂಡ್ ಹತ್ರ ಇಸ್ಕೊಂಡಿದ್ದು, ಟ್ರಯಲ್ ನೋಡುವ ಅಂತ. ಅವ್ರು ಫ್ರೀ ಕೊಟ್ಟರು. ನೋಡುವ, ನಮ್ದು ಐಡಿ ನೋಡಿ ಅಂತಾನೆ ಕೊಟ್ಟಿರೋದಾ? ನೋಡಿ ಅಂತ ಕೊಟ್ಟಿರೋದು. ನಮ್ದು ಐಡಿ ಇಲ್ಲ, ನೆಕ್ಸ್ಟ್ ಐಡಿ ಕ್ರಿಯೇಟ್ ಮಾಡ್ಕೊತೀವಿ. ಥ್ಯಾಂಕ್ ಯು ಸರ್. ಓಕೆ.